ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸು ಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ದೇವರ ಹತ್ರ ನಂಬಿರ್ತೀನಿ. ಹಾಗೆ ಬನ್ನಿ, ಇವತ್ತು ನಾವು ಒಂದು ನಮ್ಮ ಮಲೆನಾಡಿನಲ್ಲಿ ಸಿಗುವಂಥ ಕೆಸುವಿನ ಗೆಡ್ಡೆಯ ಸಾಂಬಾರು ಮಾಡೋಣ. ಇದು ಮಲೆನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆನೂ ಸಿಗುತ್ತೆ, ಬೆಂಗಳೂರಿನಲ್ಲೂ ಸಿಗುತ್ತೆ. ನಾನು ಬೆಂಗಳೂರಿನಲ್ಲೂ ಹೋದಾಗಲೂ ಒಂದು ಸಲ ತೊಗೊಂಡು ಯೂಸ್ ಮಾಡಿದ್ದೀನಿ. ಆದರೆ ಅಲ್ಲಿ ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಬೆಳೀತಾರಲ್ವ, ಆ ಕಡೆ ಸ್ವಲ್ಪ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ ಅದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನೊಂದು ಅರ್ಧ ಕೆಜಿ ಕೆಸುವಿನ ಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಸಿಪ್ಪೆ ಆಲೂಗಡ್ಡೆ ಥರನೇ ಬೇಯಿಸಿಬಿಟ್ಟು ನೀರು ಹಾಕಿ, ಮಾಮೂಲಿ ನೀರು ಹಾಕಿ ಬೇಯಿಸಿ ಈ ಥರ ಸಿಪ್ಪೆ ತೆಗೆದು ಸೇಮ್ ಆಲೂಗಡ್ಡೆ ಥರನೇ ತೆಗೆದು ಇಟ್ಕೊಳೋದು. ನೋಡಿ, ನಾನು ಹಂಚು ಮೇಲೆ ಇಟ್ಕೊಂಡಿದ್ದೀನಿ, ದೋಸೆ ಹಂಚು ಅಲ್ಲೇ ಇಟ್ಕೊಂಡಿದ್ದೆ ಅಲ್ಲ, ಅದ್ರ ಮೇಲೆ ಇಟ್ಕೊಂಡ್ಬಂದಿದ್ದೀನಿ. ಹಾಗೆ ದಪ್ಪ ದಪ್ಪ ಪೀಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ ನಾನು, ಚಿಕ್ಕ ಚಿಕ್ಕದಲ್ಲ. ಸಾಂಬಾರು ಇದು ಸಾಂಬಾರು ಮಾಡಲಿಕ್ಕೆ, ಹಾಗಾಗಿ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದು ಸ್ವಲ್ಪ ಕರ್ಗ್ದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡದು ಪೀಸ್ ಮಾಡಿ ಇಟ್ಕೊತಿದ್ದೀನಿ. ಚಿಕ್ಕ ಚಿಕ್ಕದಿಲ್ಲ, ದೊಡ್ಡ ದೊಡ್ಡಕ್ಕಿದೆ. ನೋಡಿ, ಈ ಥರ ಎಲ್ಲ ಹೆಚ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಮ್ಮ ಕಡೆ ತುಂಬ ಸ್ಪೆಷಲ್ಲು. ನಾವು ಇದರಲ್ಲಿ ಪಲ್ಯ ಮಾಡ್ತೀವಿ, ಸಾಸಿವೆ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಹೀಗೆ ಏನೇನೋ ಮಾಡ್ತೀವಿ ಇದರಿಂದ ತಿಂಡಿಗಳನ್ನು. ನನಗೆ ಇಷ್ಟೇ ಗೊತ್ತಿರೋದು, ನಮ್ಮಮ್ಮ ಇಷ್ಟೇ ಮಾಡ್ತಿದ್ರು. ಹಾಗಾಗಿ ನಮ್ಮ ಅಜ್ಜಿ ಅಮ್ಮ ಮಾಡೋ ಅಂಥ ಅಡುಗೆಗಳಿದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಇದಿದೆಯಲ್ಲ ಗಡ್ಡೆ, ಅದೆಷ್ಟು ಚೆನ್ನಾಗಿ ಒಂಚೂರು ಸೈಡಿಗೆ ಕಪ್ಪಾಗಿದೆ, ಅದನ್ನು ತೆಗಿತಾ ಇದ್ದೀನಿ ಅಷ್ಟೇ. ಮತ್ತೇನಾಗಿಲ್ಲ, ಹಾಳಾಗಲಿಲ್ಲ ಅದು. ಎಲ್ಲ ಹೆಚ್ಕೊಂಡು ತೋರಿಸ್ತೀನಿ ನಿಮಗೆ. ಎಲ್ಲ ಹೆಚ್ಕೊತಾ ಇದ್ದೀನಿ ನೋಡಿ, ಹೆಚ್ಕೊಂಡಾಗಿದೆ ನೋಡಿ, ಎಲ್ಲ ಹೆಚ್ಕೊಂಡಾಗಿದೆ. ಅದನ್ನು ಸೈಡಿಗೆ ಇಟ್ಕೊಂಡು ಈಗ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ತುಂಬ ಈಸಿಯಾದ ಮಸಾಲೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ನಾವೀಗ ತೆಂಗಿನಕಾಯಿ ತುರಿ, ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರೋ ಕ್ವಾಂಟಿಟಿ ಅದ್ರ ಬಗ್ಗೆ ಹಾಕ್ಕೋಬೋದು, ಅದರ ಅಂದಾಜು ಮಾಡಿ. ಹಾಗೆ 4 ಬೆಳ್ಳುಳ್ಳಿ ಹೆಸಳು ಹಾಕ್ತಾಯಿದ್ದೀನಿ ನಾನು, ಜಾಸ್ತಿ ಇಲ್ಲ, 4 ಬೆಳ್ಳುಳ್ಳಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಕಾಣಿಸ್ತಿದೆಯಲ್ಲ, ಬೆಳ್ಳುಳ್ಳಿ ಮತ್ತೆ ತೆಗೆದು ತೋರಿಸ್ತೀನಿ, 4 ಹಾಕಿದ್ದೀನಿ ಅಂತ ಹೇಳ್ತಿದ್ದೀನಿ ನೋಡಿ ನಾನಿಲ್ಲಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಲಿಕ್ಕೆ. ಅಂದರೆ ಬೇಡ ಅಂದರೆ ಇದಿಷ್ಟು ನೀವು ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಏನೂ ಟೇಸ್ಟ್ ಚೇಂಜ್ ಆಗೋಲ್ಲ, ಏನೂ ಇರಲಿ ಅಂತ ಹಾಕೋದಷ್ಟೇ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹಿಡಿಯೋಷ್ಟು. ತೊಳೆದು ಎಲ್ಲ ಟೊಮೊಟೊ ಎಲ್ಲ ತೊಳೆದು ಹೆಚ್ಚಿಟ್ಕೊಂಡಿರೋದು. ಹಾಗೆ ನಾನು ಪುಟಾಣಿ ಹಾಕ್ತಾಯಿದ್ದೀನಿ. ಹುರಿಗಡಲೆ ಅಂತೀವಿ ಕೆಲವ್ರ ಕಡೆ, ಕೆಲವು ನಮ್ಮ ಕಡೆ ಪುಟಾಣಿನೂ ಅಂತೀವಿ. ಹಾಗೆ ನಾನು 2 ಲವಂಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ 2 ಪೀಸು ಚಕ್ಕೆ, ಚಿಕ್ಕದು 2 ಪೀಸು ಚಕ್ಕೆ ಹಾಕ್ತಾಯಿದ್ದೀನಿ. 1 ಇಂಚು ಇಲ್ಲ ಇದು. ಹಾಗೆ ಒಂದು ಚಕ್ರ ಮೊಗ್ಗು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದ್ರ ಅರೋಮ ಚೆನ್ನಾಗಿರುತ್ತೆ. ಇವಾಗ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ 1-2 ಸ್ಪೂನ್ ಹಾಕ್ತಿದ್ದೀನಿ. ಹಾಗೆ ಖಾರಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಫಸ್ಟು ಅರಿಶಿನ ಪುಡಿ ಒಂದೇ ಸ್ವಲ್ಪ ಹಾಕಿದ್ದೀನಿ, ಕಾಲು ಟೀ ಸ್ಪೂನಷ್ಟು. ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡಿದ್ದು, ತುಂಬ ಖಾರ ಇದೆ, ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ. ನೀವು ಏನಪ್ಪ ಇಷ್ಟೇ ಹಾಕ್ತಿದ್ದೀರಾ ಅನ್ಕೋಬೋದು, ಆದರೆ ಸಿಕ್ಕಾಪಟ್ಟೆ ಖಾರ ಇದೆ, ಹಾಗಾಗಿ ನಾನು ಸ್ವಲ್ಪ ಹಾಕಿ ಇವಾಗ ನೀರು ಹಾಕಿ ರುಬ್ಕೊಂಬಿಡೋಣ. ನುಣ್ಣಗೆ ರುಬ್ಕೋಬೇಕು. ಈ ಮಸಾಲೆ ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಸಾರು ಬರುತ್ತೆ. ನೋಡಿ, ಇಷ್ಟು ನೈಸಾಗಿ ರುಬ್ಬಿದ್ದೀನಿ ನಾನು. ಇಲ್ಲಿ ಕಾಣಿಸ್ತಿದೆ ಅಲ್ಲ, ನೈಸಾಗಿ ರುಬ್ಬಿದ್ದೀನಿ. ಹಾಗೆ ಇವಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ 2 ಸ್ಪೂನಷ್ಟು. ಹಾಗೆ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈ ಸಾರಿಗೆ ಇದು ಬೆಳ್ಳುಳ್ಳಿ ಒಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೆಳ್ಳುಳ್ಳಿ ಏನು ಬೇಕೇ ಬೇಕು ಅಂತಿಲ್ಲ. ಬೆಳ್ಳುಳ್ಳಿ ತಿನ್ನೋರಿಗೆ ಇಷ್ಟ ಆದರೆ ಹಾಕ್ಕೋಬೋದು ಅಷ್ಟೇ. ಹಾಗೆ ಕರಿಬೇವು ಹಾಕಿದ್ದೀನಿ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನು. ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಹಿಂಗೆ ಹಾಕ್ಕೊತಿದ್ವಿ. ಹಿಂಗೆ ಹಾಕೋರು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅದೇನು ವ್ಯತ್ಯಾಸ ಅನಿಸೋದಿಲ್ಲ. ಈಗ ಒಂದು ಸ್ವಲ್ಪ ಹೇಗೆ ತಿರ್ಸ್ಕೊಂಡು, ಇವಾಗ ನೋಡಿ ಕೆಂಪಾಗಿದೆಯಲ್ಲ ಬೆಳ್ಳುಳ್ಳಿ. ಇವಾಗ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ಲ ಕೆಸುವಿನ ಗೆಡ್ಡೆ ಹೋಳುಗಳನ್ನು, ಅದನ್ನು ಹಾಕೋಣ. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ.
ಒಂದು ಸಲ ಮಾಡಿ ತಿಂದು ನೋಡಿ, ಸಿಗುತ್ತೆ ನಿಮಗೆ ಈ ಗಡ್ಡೆ. ಬೆಂಗಳೂರಲ್ಲೂ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇದು ತುಂಬ ಹೆಲ್ದಿ ಫುಡ್. ಇದಕ್ಕೇನು ಗೊಬ್ಬರ ಮತ್ತು ಏನು ರಾಸಾಯನಿಕ ಏನು ಹಾಕಿ ಬೆಳೆಸೋದಲ್ಲ. ಇದು ಮಾಮೂಲಿ ಬರೀ ಮಣ್ಣಲ್ಲಿ ಬೆಳೆಯೋದು. ಇದು ಮಳೆಗಾಲದ ಟೈಮಲ್ಲಿ ನೀರು ಬೇಕಾಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನು ಬೇಡ ಇದಕ್ಕೆ. ಮಣ್ಣು ನೀರು ಎರಡೇ. ಹಾಗೆ ಈಗ ಮಸಾಲೆ ರುಬ್ಬಿಟ್ಟಿದ್ನಲ್ಲ ನಾನು, ಆ ಮಸಾಲೆನ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ರುಬ್ಕೊಂಬಂದಿದ್ವಲ್ಲ ಅದನ್ನು ಹಾಕಿ ಒಂದು ಸಲ ತಿರುಗಿಸ್ಕೊಂಡು ಒಂಚೂರು ಆ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹಸಿ ಮಸಾಲೆ ಹೋಗಬೇಕು. ಹಾಗಾಗಿ ನೋಡಿ, ಈಗ ಮಸಾಲೆ ಈ ಥರ ಆಗಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ತುಂಬ ಹಾಕಬಾರ್ದು, ಇದು ಹಾಗೆ ತುಂಬ ಗಟ್ಟಿನೂ ಬೇಡ, ತಿಕ್ನೆಸ್ ಬರುತ್ತೆ. ಇದು ಒಂದು ಸ್ವಲ್ಪ ತಿಕ್ನೆಸ್ಸೇ ಇರುತ್ತೆ. ಹಾಗಾಗಿ ಇದಕ್ಕೆ ಬೇಳೆ ಕಾಳುಗಳೇನು ಹಾಕಿಲ್ಲ ನಾನು. ನೋಡಿ, ಬೇಳೆಕಾಳು ಹಾಕೋರು ಮಾಡ್ಬೋದು. ಮತ್ತು ಇದು ಸ್ವಲ್ಪ ಕಡ್ತಾ ಇರುತ್ತೆ ಕೆಲವು ಅಂದರೆ ಬರಲ್ಲ, ಒಂದೊಂದು ಸಲ ಎಲ್ಲರೂ ಇರುತ್ತೆ ಹೆಚ್ಚಿಂಗಾಗೋದು. ಅದಕ್ಕೋಸ್ಕರ ಒಂಚೂರು ಹುಳಿ ಹಾಕಿದ್ದೀನಿ ನಾನು, ವಾಟೆ ಹುಳಿ ಅಂತ ಹಾಕಿದ್ದೀನಿ. ನಮ್ಮ ಕಡೆ ಸಿಗೋ ಅಂಥ ವಾಟೆ ಹುಳಿ. ನೀವು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಏನು ವ್ಯತ್ಯಾಸ ಆಗಲ್ಲ. ಹಾಗೆ ನೋಡಿ, ಈ ಥರ ಇದೆಯಲ್ಲ. ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ ಇದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಬೇಳೆ ಹಾಕಿಲ್ಲ ಅಂದರೂ ಸಾರು ತಿಕ್ನೆಸ್ ಬರುತ್ತೆ. ನೋಡಿ, ಇವಾಗ ಉಪ್ಪು ಟೇಸ್ಟಿಗೆ ಬೇಕಷ್ಟು ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ಖಾರನೂ ಬೇಕಂದರೆ ನೀವು ಇನ್ನೊಂಚೂರು ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಮಗೆ ಸಾಕು. ಸಿಕ್ಕಾಪಟ್ಟೆ ಖಾರ ಇದೆ. ನಾನು ಅಚ್ಚ ಖಾರದ ಪುಡಿ ಮಾಡಿಸಿದ್ದೀನಿ ಹೊಸದಾಗಿ, ಸಿಕ್ಕಾಪಟ್ಟೆ ಖಾರ ಇದೆ. ಸ್ವಲ್ಪ ನೀರು ಹಾಕಿದೆ ನಾನು. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಗೋಯಿತು ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ, ನೀವು ಏನರ ಜೊತೆ ಬೇಕಾದ್ರೂ ತಿನ್ಬೋದು. ಪೂರಿ ಸಾಗು ಥರ. ಅಂದರೆ ಹೋಳುಗಳು ಯಾಕೆ ದೊಡ್ಡಕ್ಕಿದೆ ಅಂದರೆ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗಲಿ ಅಂತ. ಮೊದಲೇ ಬೇಯಿಸಿದ್ದೀವಲ್ವ, ಹಾಗಾಗಿ ಒಂದು ಸಲ ಕುದು ಬಂದರೆ ಆಗೋಯ್ತು. ಚೆನ್ನಾಗಿ ಚೆನ್ನಾಗಿ ಕುದು ಬಂದುಬಿಟ್ರೆ, ಚೆನ್ನಾಗಿ ಕುದಿಸ್ಬಿಟ್ರೆ ಆಗೋಯ್ತು. ನೋಡಿ, ಕುದು ಬಂದಿದೆ, ಇಷ್ಟು ಚೆನ್ನಾಗಿ ಕುದ್ದಿದೆ. ನೋಡಿ, ಕಲ್ಲರು ಚೇಂಜ್ ಆಗಿದೆ. ಮತ್ತು ನೋಡಿ ಹೇಗೆ ಹೋಳಿಗೆಲ್ಲ ಮಸಾಲೆ ಹಿಡ್ಕೊಂಡಿದೆ ಅಲ್ವಾ. ತಿಕ್ನೆಸ್ಸು ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ನಾವು ಇದನ್ನು ಆಫ್ ಮಾಡಿಬಿಡೋಣ, ಸಾಕು. ಇವಾಗ ಬನ್ನಿ ಊಟ ಮಾಡೋಣ. ತಟ್ಟೆಗೆ ಅನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ನೋಡಿ, ಬಿಸಿ ಬಿಸಿ ಅನ್ನ ಮತ್ತು ಸೈಡಿಗೆ ನಂದೊಂದು ಪಲ್ಯ ಇದೆ. ಅದ್ರ ಜೊತೆಗೆ ನೋಡಿ, ಹೋಳಿನ ಸಾರು ಹಾಕಿದ್ದೀನಿ. ಕೆಸುವಿನ ಗೆಡ್ಡೆ ಹೋಳು ತಿಂತಾಯಿದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ. ನಾನು ಅಲ್ಲಿ ತಿಂತಿದ್ದೀನಿ ನೋಡಿ, ಸೂಪರಾಗಿರುತ್ತೆ. ಓಕೆ, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.